ಮೊದಲಿಗೆ ಮಾಜಿ ಸಿಎಂ ಮನೆಯಲ್ಲಿ ಭಾನುವಾರದ ಬಾಡೂಟ ಘಮಘಮಿಸಿದೆ. ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರ ಮೈಸೂರಿಗೆ ಮೊದಲ ಬಾರಿ ಈಗ ಭೇಟಿ ಕೊಟ್ಟಿರೋದು ಸಿದ್ದರಾಮಯ್ಯ. ಮೈಸೂರಿನ ಟಿಕೆ ಲೇಔಟ್ ಜರ್ಮನ್ ಟೆಂಟ್ ವೈಭವ ಅಂತಿದೆ. ಅಲ್ಲಿ ಟಿಕೆ ಲೇಔಟ್ ಮೈಸೂರು ಕೋಟೆಯಲ್ಲಿ ಸಿದ್ದರಾಮಯ್ಯನ ಭರ್ಜರಿ ರಾಜಾತಿಥ್ಯ. ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರನ್ನು ಬರಮಾಡಿಕೊಳ್ಳಲಾಗಿದೆ. ಸಮಾವೇಶಕ್ಕೆ ಬಂದಿರುವ ಗಣ್ಯರಿಗೆ ನಾಟಿ ಸ್ಟೈಲ್ನಲ್ಲಿ ಚಿಕನ್ ಊಟವನ್ನು ಬಳಸಲಾಗಿದೆ. ಬರುವಂಥ ಅತಿಥಿಗಳಿಗೆ ವೆಲ್ಕಮ್ ಮಾಡುವುದು ಮುದ್ದೆ, ಖಡಕ್ ಮಟನ್ ಸಾರು. ಮೈಸೂರು ಭಾಗದ ಪ್ರಮುಖ ಕಾಂಗ್ರೆಸ್ ನಾಯಕರಿಗಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವಿತ್ತು. ಸಿದ್ದರಾಮಯ್ಯನವರ ಆಪ್ತರಿಗೆ ಮಾಂಸಾಹಾರದ ಜೊತೆಗೆ ಸಸ್ಯಾಹಾರವನ್ನೂ ಕೂಡ ಉಣಬಡಿಸಲಾಯಿತು. 5 ಜಿಲ್ಲೆಯ ಸಚಿವರು, ಎಂಎಲ್ಎಗಳು ಮತ್ತು ಎಂಪಿಗಳು ಈ ಭೋಜನದಲ್ಲಿ ಭಾಗಿಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಇನ್ನೊಂದಷ್ಟು ಜನ ಪ್ರಮುಖರು ಉಪಸ್ಥಿತರಿದ್ದರು. ನೋಡಿ, ವ್ಯವಸ್ಥೆ ಹೀಗಿತ್ತು. ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮಕ್ಕೆ ಮೈಸೂರು ಭಾಗದ ಪ್ರಮುಖ ಕಾಂಗ್ರೆಸ್ ನಾಯಕರಿಗೆ ಮಾತ್ರ ಆಹ್ವಾನವಿತ್ತು. ಸೊ ಎಲ್ಲರೂ ಬಂದಿದ್ದಾರೆ. ವೆಜ್ ಅಂಡ್ ನಾನ್ ವೆಜ್ ಎರಡನ್ನೂ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. 5 ಜಿಲ್ಲೆಯ ಸಚಿವರು, ಎಂಎಲ್ಎಗಳು ಮತ್ತು ಎಂಪಿಗಳೊಂದಷ್ಟು ಜನ ಭಾಗಿಯಾಗಿದ್ದಾರೆ. ಈ ಸಮಾವೇಶಕ್ಕೆ ಅಥವಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಗಣ್ಯರಿಗೆ ನಾಟಿ ಸ್ಟೈಲ್ನಲ್ಲಿ ಚಿಕನ್ ಊಟವನ್ನು ಉಣಬಡಿಸಿರೋದು. ನೋಡಿ, ಅಲ್ಲಿ ಸಿದ್ದರಾಮಯ್ಯನವರು ಕೂತಿದ್ದಾರೆ, ಅವ್ರ ಪಕ್ಕದಲ್ಲಿ ಬಿಕೆ ಹರಿಪ್ರಸಾದ್ ಕೂತಿದ್ದಾರೆ. ಅವರೊಟ್ಟಿಗೆ ಇನ್ನೊಂದಷ್ಟು ಜನ ಕಾಂಗ್ರೆಸ್ನ ಪ್ರಮುಖ ಗಣ್ಯರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಬಾಡೂಟದಲ್ಲಿ. ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರದ ಮೊದಲ ಭೇಟಿ, ಒಂದು ಕಾರ್ಯಕ್ರಮದ ಮೂಲಕ ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅವರನ್ನು ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡು ಒಳ್ಳೆ ಬಾಡೂಟ ಹಾಕ್ಸಿದ್ದಾರೆ. ಈಗ